ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತೊಂದು ಸಿಂಪಲ್ ಡೈಲಿ ಬ್ಲಾಗ್ನ ಮಾಡ್ತಾಯಿದ್ದೀನಿ. ತುಂಬ ಒಂದು ಸ್ಮಾಲ್ ವಿಡಿಯೋ ಜೊತೆಗೆ ಈ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಹಾಗೆ ಒಂದಿಷ್ಟು ಟಿಪ್ಸ್ನ ಕೂಡ ಕೊಡ್ತೀನಿ ನಿಮಗೆ. ಸೊ ಇದು ನನ್ನ ವೀಕೆಂಡ್ ಡೇ, ಪ್ರಿಪ್ರೇಷನ್ ಡೇ ಅಂತಲೇ ಹೇಳ್ಬೋದು. ಯೂಟ್ಯೂಬ್ ಟರ್ಮ್ಸಲ್ಲಿ ಹೇಳಬೇಕು ಅಂತಂದರೆ ಮೀಲ್ ಪ್ರೆಪ್ ಡೇ ಅಂತ ಹೇಳ್ಬೋದು. ಅಫ್ಕೋರ್ಸ್ ನಾನು ಕಂಪ್ಲೀಟಾಗಿ ಪ್ರತಿಯೊಂದನ್ನು ನಾನು ಡೀಟೇಲಾಗಿ ತೋರಿಸ್ತಾ ಇಲ್ಲ. ಎಲ್ಲ ನಾನು ಶೂಟ್ ಮಾಡ್ತಾ ನಾನು ಇದನ್ನು ಪ್ರಿಪೇರ್ ಮಾಡಬೇಕು ಅಂದರೆ ನಂಗೆ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ಕ್ವಿಕ್ಕಾಗಿ ನನಗೆ ಮಾಡೋಕ್ಕಾಗಲ್ಲ. ಹಾಗಾಗಿ ಸಿಂಪಲ್ಲಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ನಿಮಗೆ ರೆಸಿಪಿ ಬೇಕು ಅಂತ ಹೇಳಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ಪ್ರತಿಯೊಂದು ರೆಸಿಪಿನೂ ಸಪ್ರೇಟಾಗಿ ವೀಡಿಯೋನ ಮಾಡಿ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ಸೊ ನಾನಿಲ್ಲಿ ಒಂದು 1/4 kg ಆಗೋಷ್ಟು ಮೆಣಸಿನ್ಕಾಯಿನ ತಂದು ವಾಶ್ ಮಾಡಿ ಒಣಗಕ್ಕೆ ಇಟ್ಟಿದ್ದೀನಿ. ಅದ್ರ ಜೊತೆಯಲ್ಲಿ ಟೊಮೆಟೊ ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಹಳೆ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ನಾನು ಈ ಥರ ಟೊಮೆಟೊ ಗೊಜ್ಜನ್ನ ಮಾಡಿಡ್ತೀನಿ. ಟೊಮೆಟೊ ಗೊಜ್ಜು ಜಾಸ್ತಿ ದಿನಕ್ಕೆ ಮಾಡೋಕ್ಕೆ ಹೋಗಲ್ಲ, ಮ್ಯಾಕ್ಸಿಮಮ್ ಒಂದು 10 ಡೇಸ್ಗೆ ಅಷ್ಟೇ. ಬಟ್ ಈ ಮೆಣಸಿನ್ಕಾಯಿ ಚಟ್ನಿ ಏನಿದೆ 1 ತಿಂಗಳವರೆಗೂ ಬೇಕಾದ್ರೂ ಇಟ್ಕೋಬೋದು, ಅಷ್ಟು ನಾನು ಮಾಡಿಟ್ಕೊತೀನಿ. ನಾನು ಆ್ಯಕ್ಚುಲಿ ಮಾಡಿದೆ ಅಂತ ಹೇಳಿದ್ರೆ ಅದು 1 ತಿಂಗಳವರೆಗೂ ಇರೋದೇ ಇಲ್ಲ. ಏನಕ್ಕೆ ಅಂದರೆ, ಹೀಗೆ ಫ್ರೆಂಡ್ಸ್ಗಾಗಲಿ ತಂಗಿಗಾಗಲಿ ಮನೇಲಿ ಯಾರಿಗಾನ ಕೊಟ್ಬಿಟ್ಟಿರ್ತೀನಿ. ಅರ್ಧ ಶೇರ್ ಮಾಡಿರ್ತೀನಿ, ಅರ್ಧ ಇಟ್ಕೊಂಡಿರ್ತೀನಿ. ಸೊ ಹಾಗಾಗಿ ಈ ಸಲ ಸ್ವಲ್ಪ ನಾರ್ಮಲಾಗಿ 100 ಗ್ರಾಮ್ಸ್ 200 ಗ್ರಾಮ್ಸ್ ಆ ಥರ ತರ್ತಿದ್ದೆ. ಈ ಸಲ 1/4 kg ಮೆಣಸಿನ್ಕಾಯಿನ ತೊಗೊಂಬಂದು ಇಲ್ಲಿ ವಾಶ್ ಮಾಡಿ ಒಣಗಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಟೊಮೆಟೊ ಕೂಡ ಅಷ್ಟೇ ನೋಡ್ಬೋದು, ಕ್ಲೀನಾಗಿ ವಾಶ್ ಮಾಡಿ ನಾನು ಅದನ್ನು ಒರೆಸಿ ಡ್ರೈ ಮಾಡಿ ಇಡ್ತೀನಿ. ಹಾಗೆ ಇದ್ರ ಜೊತೆಯಲ್ಲಿ ಈ ಒಗ್ಗರಣೆ ಅಂತೀವಲ್ಲ, ಎಲ್ಲದಕ್ಕೂ ಯೂಸ್ ಆಗುವಂಥ ಚಿತ್ರಾನ್ನದ ಗೊಜ್ಜು ಅಂತ ಕರಿಬೋದು, ಅಥವಾ ನಾರ್ಮಲ್ ಒಗ್ಗರಣೆ. ಇವಾಗ ಅವಲಕ್ಕಿ ಬೇಕು ಅಂದರೆ ಅವಲಕ್ಕಿ, ಕ್ವಿಕ್ಕಾಗಿ ಅವಲಕ್ಕಿ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿದ್ರೆ, 1 ಸ್ಪೂನ್ ಒಗ್ಗರಣೆನ ತೊಗೊಂಡು ಈ ನೆನೆಸಿಟ್ಟಿರೋಂಥ ಅವಲಕ್ಕಿಗೆ ಮಿಕ್ಸ್ ಮಾಡಿಬಿಟ್ಟು ಒಂದು 30 ಸೆಕೆಂಡ್ ಅಥವಾ 1 ನಿಮಿಷಕ್ಕೆ ನಾನು ಓವನ್ನಲ್ಲಿ ಬಿಸಿ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ಸಲ ಅದೇ ಒಗ್ಗರಣೆನ ಮಿಕ್ಸ್ ಮಾಡಿಬಿಟ್ಟು ರವೆ ಸ್ವಲ್ಪ ಹುರಿದ್ಬಿಟ್ಟು, ಅಂದರೆ ಓವನಲ್ಲೇ ಹುರಿದ್ಬಿಟ್ಟು 1 ನಿಮಿಷ ಅಥವಾ 2 ರಿಂದ 3 ನಿಮಿಷ, ಅಥವಾ ಸಮ್ಟೈಮ್ಸ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ, 4 ರಿಂದ 5 ನಿಮಿಷ ಮ್ಯಾಕ್ಸಿಮಮ್. ಅಷ್ಟರಲ್ಲಿ ಉಪ್ಪಿಟ್ಟು ಕೂಡ ರೆಡಿ ಆಗಿಬಿಡುತ್ತೆ. ಸಿಹಿಗೆ ತುಂಬ ಇಷ್ಟ ಆಗುತ್ತೆ. ಅದೇ ಥರ ಶಾವಿಗೆ ಬಾತನ್ನ ಮಾಡ್ತೀನಿ. ಸೇಮ್ ಒಂದೇ ಒಗ್ಗರಣೆನೇ. ಸಿಂಪಲಾಗಿ ಹೇಳಬೇಕಂದ್ರೆ ಇದು ಚಿತ್ರಾನ್ನದ ಗೊಜ್ಜು ಅಂತ ಹೇಳ್ಬೋದು. ಚಿತ್ರಾನ್ನದ ಗೊಜ್ಜಕ್ಕಾದರೆ ಹುಣಸೆಹಣ್ಣು ಅದು ಇದು ಎಲ್ಲ ಹಾಕ್ಕೊಳ್ತೀವಿ. ಬಟ್ ಇದಕ್ಕೆ ನಾನು ಆ ಥರ ಮಾಡ್ಕೊಳ್ಳಲ್ಲ. ಟೊಮೆಟೊ ಗೊಜ್ಜು, ನಾರ್ಮಲ್ ಟೊಮೆಟೊ ಗೊಜ್ಜು ಎಲ್ಲರ ಮನೇಲಿ ಯಾವ ಥರ ಮಾಡ್ತೀವೋ ಆ ಥರ. ಕೆಲವೊಬ್ಬರು ಹುಣಸೆಹಣ್ಣೆಲ್ಲ ಹಾಕಿ ಮಾಡ್ತಾರೆ. ನಾನು ತುಂಬ ಸಿಂಪಲ್ಲಾಗಿ ಟೊಮೆಟೊ ಗೊಜ್ಜನ್ನ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಆ್ಯಂಡ್ ಈ ಮೆಣಸಿನ್ಕಾಯಿನ ಕೂಡ ಅಷ್ಟೇ, ಇದು ಸ್ವಲ್ಪ ಮಾಡೋಕ್ಕೆ ಪ್ರಿಪ್ರೇಷನ್ ಟೈಮ್ ತೊಗೊಳುತ್ತೆ. ಬಿಕಾಸ್ ಸ್ವಲ್ಪ ನೀರು ಹಾಕ್ತೀರಾ, ಮಿಕ್ಸಿಗೆ ಹಾಕ್ಬಿಟ್ಟು ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ರೆಸಿಪಿ ಬೇಕಂದರೆ ಹೇಳಿ, ನಾನು ಕಂಪ್ಲೀಟ್ ಡೀಟೇಲಾಗಿ ಹೇಳೋಕ್ಕೆ ಹೋಗಲ್ಲ ಇಲ್ಲೇ. ರೆಸಿಪಿ ಯಾರಿಗಾನ ಬೇಕು ಅಂತ ಹೇಳಿದ್ರೆ ನನಗೆ ಕಾಮೆಂಟ್ ಮಾಡಿ, ನಾನು ಸಪ್ರೇಟಾಗಿ ವೀಡಿಯೋನ ಮಾಡಿ ಹಾಕ್ತೀನಿ. ಆ್ಯಂಡ್ ಅದ್ರ ಜೊತೆಯಲ್ಲಿ ಟಿಪ್ಸ್ ಏನು ಅಂತ ಹೇಳಿದ್ರೆ, ನೀವು ಈ ಥರ ಒಂದು ಸಲ ನೀವು ಮಾಡಿಟ್ಕೊಂಡ್ರೆ 1 ವಾರ ಅಥವಾ 10 ದಿನಕ್ಕೆ ನಿಮಗೆ ಅಷ್ಟೊಂದು ಟೆನ್ಷನ್ ಇರೋದಿಲ್ಲ. ಸ್ಪೆಷಲಿ ಮಕ್ಕಳಿದ್ರು ಅಂತ ಹೇಳಿದ್ರೆ, ನನ್ನ ಮಗಳಿಗಂತೂ ಟೊಮೆಟೊ ಗೊಜ್ಜು ಅಂದರೆ ಸಖತ್ ಇಷ್ಟ. ಈ ಥರ ಪ್ರಿಪ್ರೇಷನ್. ಆ್ಯಂಡ್ ಅದ್ರ ಜೊತೆಯಲ್ಲಿ ನಾನು ವೀಡಿಯೋ ಮಾಡ್ತಾ ನಾನು ಮರ್ತೇ ಹೊರಟೋದೆ, ಈ ಕಡಲೆ ಬೀಜದ್ದು ಇದು ಚಟ್ನಿ ಪುಡಿ ಒಂದು ಮಾಡಿಟ್ಕೊಳ್ತೀನಿ. ಅದು ಕೂಡ ಸಿಂಪಲಾಗಿ ಮಾಡಿರ್ತೀನಿ. ಸಖತ್ ಇಷ್ಟಪಟ್ಟು ನಮ್ಮ ಮನೆಯಲ್ಲಿ ತಿಂತಾರೆ. 1 kg ಆಗೋಷ್ಟು ಕಡಲೆ ಬೀಜ ಒಂದು 15 ದಿನವೂ ಬರೋದಿಲ್ಲ, ಅಷ್ಟು ಬೇಗ ಖಾಲಿ ಆಗಿಬಿಡುತ್ತೆ. ಸ್ಪೆಷಲಿ ಸಿಯುಗೆ ದೋಸೆ ಜೊತೆಗೆ ಈ ಚಟ್ನಿ ಪುಡಿ ಆಗಿರ್ಬೋದು, ಟೊಮೆಟೊ ಗೊಜ್ಜಾಗಿರ್ಬೋದು ತುಂಬ ಇಷ್ಟಪಟ್ಟು ತಿಂತಾಳೆ. ಆ್ಯಂಡ್ ಮಕ್ಕಳಿಗೆ ತುಂಬ ಈ ಥರ ಟಿಫಿನ್ಸ್ ಅಂದ್ರೇ ಇಷ್ಟ ಆಗುತ್ತೆ. ಉಪ್ಪಿಟ್ಟು, ಆಮೇಲೆ ದೋಸೆ, ಆ್ಯಂಡ್ ಶಾವಿಗೆ ಬಾತು, ಆಮೇಲೆ ಅವಲಕ್ಕಿ, ಈ ಥರ ನನ್ನ ಮಗಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವಳಿಗೆ ಏನು ಇಷ್ಟ ಆಗುತ್ತೆ ಅದನ್ನೆಲ್ಲ ಪ್ರಿಪೇರ್ ಮಾಡೋಕ್ಕೆ ಮುಂಚೆನೇ, ಯಾಕಂದರೆ ಅವಳು ಮೂಡ್ ಒಂದೊಂದ್ಸಲ ಹೇಳೋಕ್ಕಾಗಲ್ಲ ಯಾವಾಗ ಏನು ಕೇಳ್ತಾಳೆ ಅಂತ. ರೆಡಿ ಇತ್ತಂದರೆ ಪಟ್ ಅಂತ ಒಂದು 5-10 ಮಿನಿಟ್ಸಲ್ಲಿ ಅವಳು ಏನು ಕೇಳ್ತಾಳೆ ಅದನ್ನು ಮಾಡಿಕೊಟ್ಬಿಡ್ಬೋದು. ಹಾಗೆ ಇಲ್ಲಿ ನೋಡ್ಬೋದು, ನನ್ನ ತಂಗಿ ಮತ್ತು ತಂಗಿ ಪಾಪು ಎಲ್ಲ ಬಂದಿದ್ದಾರೆ. ಅವ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ. She wants to play with you. You play with her. No. You play with her. She wants to play with you. ಮಕ್ಕೋ ಮಮ್ಮಿ, ಹಂಗೆ ಕೂಚೋ ಮಮ್ಮಿ. She will give you ಕಿಚ್ಚಿ. Yeah.
ನಾವು ಇವಾಗಿರೋ ಮನೆ ಬಂದು ನನ್ನ ತಂಗಿ ಮನೆಗೆ ಸ್ವಲ್ಪ ಹತ್ತಿರ ಆಗುತ್ತೆ. ಮುಂಚೆ ನಾವು ತುಂಬಾ ಸ್ವಲ್ಪ ದೂರ ಇದ್ವಿ ಅಂತ ಹೇಳ್ಬೋದು. ಹಾಗಾಗಿ ಅಷ್ಟು ಫ್ರೀಕ್ವೆಂಟಾಗಿ ಮೀಟ್ ಆಗ್ತಿರಲಿಲ್ಲ. ಹಾಗಾಗಿ ನನ್ನ ಚಾನಲಲ್ಲಿ ಅಷ್ಟೊಂದು ನನ್ನ ತಂಗಿ ಎಲ್ಲ ಬಂದಿರಲಿಲ್ಲ. ನಮ್ಮ ಅಮ್ಮ ಮನೆಗೆ ಹತ್ತಿರ ಇದ್ದಿದ್ದರಿಂದ ನನ್ನ ಅಮ್ಮ ಮತ್ತು ನಮ್ಮ ಡ್ಯಾಡಿ ಜಾಸ್ತಿ ವ್ಲಾಗ್ಸಲ್ಲಿ ಬಂದಿದ್ದರು. ಬಟ್ ಇವಾಗ ಅಂದರೆ ಸ್ವಲ್ಪ ಹತ್ತಿರ ಇದ್ದೀವಿ. ಹಾಗಾಗಿ ಬೆಂಗಳೂರಲ್ಲಿ ಹತ್ತಿರ ಅಂದರೆ ತುಂಬ ಹತ್ತಿರ ಅಲ್ಲ. ನಮ್ಮ ಅಮ್ಮ ಮನೆ ಬಂದುಬಿಟ್ಟು ಸ್ವಲ್ಪ ಒಂದೇ ರೋಡಲ್ಲಿದ್ವಿ. ಅಂದರೆ ಬೇಕು ಅಂತಲೇ ನಾವು ಅಮ್ಮ ಮನೆ ಹತ್ತಿರ ಮನೆ ಮಾಡಿದ್ದಿದ್ದು. ಬಟ್ ಇದು ಬಂದು ಒಂದು ಆಗುತ್ತೆ ಅರ್ಧ ಗಂಟೆನಲ್ಲಿ ಆರಾಮಾಗಿ ನಾವು ಮೀಟ್ ಆಗ್ಬೋದು. ಹಾಗಾಗಿ ಎವ್ರಿ ವೀಕೆಂಡ್ ಆಲ್ಮೋಸ್ಟ್ ಎಲ್ಲ ವೀಕೆಂಡು ಮೀಟ್ ಮಾಡ್ತಿರ್ತೀವಿ. ಆ್ಯಂಡ್ ಇಲ್ಲಿ ಅತುಲ್ಗೆ ಬಟ್ಟೆ ತೊಗೊಳ್ಳೋಣ ಅಂತ ಬಂದಿದ್ದು. ಅವ್ರ ಬರ್ಡೇಗೆ ಒಂದು ಶರ್ಟ್ ಅಥವಾ ಆ ಥರ ತೊಗೊಳ್ಳೋಣ ಅಂತ ಬಂದಿದ್ದು. ಒಂದೆರಡು ಶರ್ಟ್ ನೋಡಿದ್ದು ಅಷ್ಟೇ. ಅದಾದಮೇಲೆ ಬರೀ ಸಿಯುಗೇನೆ ಎಲ್ಲ ತೊಗೊಂಬಿಟ್ವಿ. ನನಗೆ ಮತ್ತು ಅತುಲ್ಗಿರುವಂಥ ವೀಕ್ನೆಸ್ ಇದೆ ಅಂತ ಹೇಳ್ಬೋದು. ಎಲ್ಲದರಲ್ಲೂ ಅಷ್ಟೇ ಏನನ್ನ ತೊಗೋಬೇಕಾದ್ರೆ ಅಟ್ಲೀಸ್ಟ್ ನಾನು ಬೇಡ ಅಂತೀನಿ, ಇಲ್ಲ ಅತುಲ್ ಬೇಡ ಅಂತಾರೆ. ಬಟ್ ಸಿಯು ವಿಷಯ ಅಂತ ಬಂದಾಗ ಇಬ್ಬರು ಹುಚ್ಚರ ಥರ ಏನು ಸಿಕ್ಕತ್ತದೆಲ್ಲ ತೊಗೊಳ್ತಾನೆ ಇರ್ತೀವಿ. ಆ್ಯಂಡ್ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡ್ತೀವಿ. ನೀವು ನೋಡ್ಬೋದು, ಒಂದು 20 ಡ್ರೆಸ್ ತೊಗೊಂಡಿದ್ದೀವಿ. ಟೋಟಲ್ 21 ಡ್ರೆಸ್ ತೊಗೊಂಡ್ವಿ. ಅದರಲ್ಲಿ ಒಂದು ಟಾಪ್ ನನಗೆ ಅಂತ ತೊಗೊಂಡ್ವಿ. ಅದಾದಮೇಲೆ ಸಿಯುಗೆ ಅಂತಲೇ ಇಷ್ಟೊಂದು ಬಟ್ಟೆಗಳನ್ನ ತೊಗೊಂಡಿದ್ದು. ಆ್ಯಂಡ್ ಇವಾಗ ತುಂಬ ಒಳ್ಳೆ ಆಫರ್ಸ್ ನಡೀತಾ ಇದೆ. ಇಯರ್ ಎಂಡಲ್ಲಿ ಒಂದು 3 ಇಯರ್ಸಿಂದ ನಮಗೆ ಗೊತ್ತಿದೆ. ನಾನು ಈ ಥರ ಇಯರ್ ಎಂಡಲ್ಲಿ ಪರ್ಚೇಸ್ ಮಾಡ್ತಾಯಿದ್ದೀವಿ. ನಾನು ಈ ವರ್ಷನೇ ನಾನು ಅಷ್ಟೊಂದು ಕ್ಲೀನಾಗಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಯಿತು, ಇಯರ್ ಎಂಡಲ್ಲಿ ಎಲ್ಲ ಕಡೆನೂ ಆಫರ್ಸ್ ಇರುತ್ತೆ. ನಾವಿಲ್ಲಿ ರಿಲಯನ್ಸಲ್ಲಿ ತೊಗೊಳ್ತಾ ಇರೋದು, ರಿಲಯನ್ಸ್ ಟ್ರೆಂಡ್ಸಲ್ಲಿ. ಇವಾಗ ನೋಡಿದ್ರೆ ಈಗ ಮೊನ್ನೆ ನೋಡ್ಕೊಂಬಂದ್ವಿ, ಮ್ಯಾಕ್ಸಲ್ಲಿ ಕೂಡ ಒಳ್ಳೆ ಆಫರ್ಸ್ ಇದೆ, ಪ್ಯಾಂಟಲೂನ್ಸು ಒಳ್ಳೆ ಆಫರ್ಸ್ ಇದೆ, ಲೈಫ್ ಸ್ಟೈಲಲ್ಲಿ ಆಫರ್ಸ್ ಇದೆ. ಎಲ್ಲ ಕಡೆನೂ ಸಿಕ್ಕಾಪಟ್ಟೆ 50 to 60% ಒಳ್ಳೆ ಆಫರ್ಸ್ ಇದೆ. ಏನನ್ನ ನೀವು ಬಟ್ಟೆ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಇಯರ್ಲಿ ಒನ್ಸ್ ಈ ಥರ ಆಫರ್ ಬರೋವರೆಗೂ ವೆಯ್ಟ್ ಮಾಡಿ ಒಳ್ಳೆ ಬಟ್ಟೆಗಳನ್ನ ನೀವು ಬೈ ಮಾಡ್ಬೋದು ಅಂತ ಹೇಳ್ಬೋದು. ನಾನು ಎಷ್ಟೊಂದು ಇದ್ರ ನೆಕ್ಸ್ಟ್ ಡೇ ನಾವು ಆ್ಯಕ್ಚುಲಿ ಬೇರೆ ಕಡೆ ಹೋದ್ವಿ, ರಿಲಯನ್ಸ್ಗಾಗಿರ್ಬೋದು ಅದು ಮ್ಯಾಕ್ಸ್ ಕಡೆ ಎಲ್ಲ ಹೋದ್ವಿ. ನಾನು ಸೇಮ್ ಟಾಪ್ಗಳು ಜಸ್ಟ್ 2 months 3 months ಬ್ಯಾಕ್ 700-800 ರುಪೀಸ್ಗೆ ಏನೇನು ನೋಡಿ ಅಯ್ಯೋ ತುಂಬ ಕಾಸ್ಟ್ಲಿ ಇದೆ, ವರ್ತಿಲ್ಲ ಅಂತ ಏನೇನು ಬಿಟ್ಟು ಬಂದಿದ್ನೋ ಅದೆಲ್ಲನೂ ನನಗೆ ಇವಾಗ ಆಫರಲ್ಲಿ ಸಿಕ್ತು. 50% 60%, ಬೈ 3 get 3, buy 1 get 1 ಆ ಥರ ಎಲ್ಲನೂ ಒಳ್ಳೆ ಆಫರ್ಸಲ್ಲಿ ಬಟ್ಟೆ ಸಿಕ್ತು ಅಂತ ಹೇಳ್ಬೋದು. ಈ ಥರ ಪರ್ಚೇಸ್ ಮಾಡಿದ್ರು ನಮ್ಗೆ ಅಷ್ಟೊಂದು ಬೇಜಾರಾಗಲ್ಲ. ಇವಳಿಗೆ ಒಂದು 6,000-7,000 ರುಪೀಸ್ ಆಯಿತು. ಆ್ಯಂಡ್ ಅದಾದಮೇಲೆ ನಾನೊಂದು 4,000-5,000 ರುಪೀಸ್ ತೊಗೊಂಡೆ. ಬಟ್ ಇಷ್ಟೆಲ್ಲ ತೊಗೊಂಡ್ರು ಅಷ್ಟು ಇದು ಅನಿಸಲ್ಲ, ಜಾಸ್ತಿ ಖರ್ಚು ಮಾಡಿದ್ವಿ ಅಂತ ಅನಿಸಲ್ಲ. ಆ್ಯಂಡ್ ಇಲ್ಲಿ ನೋಡಿ ಸಿಯು ಇದರಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡಿದ್ದಾಳೆ. ಆದಷ್ಟು ಕಂಟ್ರೋಲ್ ಮಾಡ್ತೀನಿ, ಬಟ್ ಹೊರಗಡೆ ಹೋದಾಗ ಏನೂ ಮಾಡೋಕ್ಕಾಗಲ್ಲ. ತುಂಬ ಅವಳಿಗೂ ಬೋರ್ ಆಗ್ತಿರುತ್ತೆ ಅಂದ್ಬಿಟ್ಟು ಮೊಬೈಲ್ ಕೊಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಮೊಬೈಲ್ ಕೊಡೋದು ಒಳ್ಳೆಯದಲ್ಲ. ಯಾವ ಪೇರೆಂಟ್ಸ್ ಇದ್ದಾರೆ ಇವಾಗ, ಒಬ್ಬರು ಪೇರೆಂಟ್ಸ್ ಕಮೆಂಟ್ ಮಾಡಿಬಿಡಿ ಮೊಬೈಲ್ ಕೊಡದೇ ಇರೋರು. ಈ ವಿಷಯಕ್ಕೆ ಯಾರು ಪ್ಲೀಸ್ ಬ್ಯಾಡ್ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ನಾನು ಮನೇಲಿ ಇದ್ದಾಗ ಯಾವಾಗೂ ಅಷ್ಟು ಮೊಬೈಲ್ ಆಗಲಿ ಏನೂ ಕೊಡೋದಿಲ್ಲ. ಬಟ್ ಹೊರಗಡೆ ಹೋದಾಗ ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಕಡೆ ಪಾಪ ಮಕ್ಕಳು ಹಾಗೆ ರೋಬೋಟ್ ಥರ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳೋದು ಆಗೋದಿಲ್ಲ. ಹಾಗಾಗಿ ಆವಾಗ ಮೊಬೈಲ್ ಕೊಡ್ತೀವಿ. ಓಕೆ, ಸೊ ಇವಾಗ ಆಯಿತು ಇದೆಲ್ಲ ಪರ್ಚೇಸಿಂಗ್ ಆದಮೇಲೆ ನೆಕ್ಸ್ಟ್ ಡೇ ಈ ಟಾಪ್ ನೋಡ್ಬೋದು, ಈ ಡ್ರೆಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅವಳಿಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ನನಗೂ ಅಷ್ಟೇ ತುಂಬ ಕ್ಯೂಟ್ ಅನ್ನಿಸ್ತು. ಆ್ಯಂಡ್ ಇವತ್ತು ಅದನ್ನೇ ಹಾಕ್ಕೋಬೇಕು ಅಂತ ಅವಳು ಹೇಳ್ತಾಯಿದ್ಲು. ಹಾಗಾಗಿ ಇದನ್ನ ಹಾಕಿಬಿಟ್ಟು ಇಲ್ಲಿ ಮತ್ತೆ ಅದೇ ಹೇಳ್ದಾಗೆ ಪರ್ಚೇಸ್ ಮಾಡೋಕ್ಕೆ ಅಂತ ಬಂದಿದ್ದು. ಆ್ಯಂಡ್ ಕ್ರಿಸ್ಮಸ್ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆನೂ ಕ್ರಿಸ್ಮಸ್ ಟ್ರೀಸ್, ಡೆಕೋರೇಷನ್ಸ್ ಕೇಳಬೇಕಾ, ಸಖತ್ತಾಗಿರುತ್ತೆ. ಲೈಟಿಂಗ್ಸ್ ಎಲ್ಲನೂ ಚೆನ್ನಾಗಿ ಅನಿಸುತ್ತೆ. ಎಲ್ಲನೂ ಬರೀ ಕ್ರಿಸ್ಮಸ್ ಅಂತಲ್ಲ, ಎಲ್ಲ ಹಬ್ಬಗಳು ಈ ನವಂಬರಿಂದನೇ ಶುರು ಆಗಿಬಿಡುತ್ತೆ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಎಲ್ಲ ಬರೀ ಹಬ್ಬಗಳ ಸೀಸನ್ನೇ. ಆ್ಯಂಡ್ ಕ್ರಿಸ್ಮಸ್ ಇಸ್ ದ ಏನಂದರೆ ಫುಲ್ ಪಾಯಿಂಟ್ ಫಾರ್ ಆಲ್ ದ ಫೆಸ್ಟಿವಲ್ಸ್ ಅಂತ ಹೇಳ್ಬೋದು. ಸೊ ಬನ್ನಿ ಇವಾಗ ಇದಾದಮೇಲೆ ಹಾಗೆ ಒಂದಿಷ್ಟು ಪರ್ಚೇಸ್ ಮಾಡಿಬಿಟ್ಟು ಹೋಗೋಣ. These all, this. You want to buy something in this? Show me. You want that? Try. Do you want that? ನನ್ನ ಮಗಳದ್ದು ಎಷ್ಟು ಚಂಚಲ ಬುದ್ಧಿ ಅಂತ ಹೇಳಿದ್ರೆ ಅದು ಬೇಕು ಇದು ಬೇಕು ಅಂತ ಕೇಳಿದ್ಲು. ಸರಿ ಏನು ಬೇಕಂತ ಕೇಳಿದ ತಕ್ಷಣ ತಗೋ ಅಂತ ಹೇಳಿದ ತಕ್ಷಣ ಅದು ಬೇಡ ಇದು ಬೇಡ ಅಂತ ಇದ್ಲು. ಆ್ಯಂಡ್ ಯಾವ್ದು ನಾವು ಬೇಡ ಅಂತಿದ್ವಿ ಬೇಕು ಅಂತ ಹಠ ಮಾಡೋಕ್ಕಷ್ಟೇ. ಅದು ಬೇಕು ಅಂತ ಅದು ಆಸೆನೂ ಇರಲ್ಲ, ಇಷ್ಟನೂ ಇರಲ್ಲ. ಸುಮ್ಮನೆ ಓಕೆ ಇವಳು ಏನು ಕೇಳಿದ್ರು ನಾನು ಹ್ಞೂ ತಗೋ ಅಂದ ತಕ್ಷಣ ಅದು ವಾಪಸ್ ಇಡ್ತಾ ಇದ್ಲು. ನಾನು ಯಾವ್ದು ಬೇಡ ಅಂತಿದ್ನೋ ಅದು ಬೇಕು ಅಂತ ಹಠ ಮಾಡೋದಕ್ಕೆ
ಎಷ್ಟು ಮಕ್ಕಳು ಈ ಥರ ಇದ್ದಾರೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನನ್ನ ಫ್ರೆಂಡ್ಸ್ ಎಲ್ಲನೂ ಮೊನ್ನೆ ಹೇಳಬೇಕಾದ್ರೆ ಎಲ್ಲ ವೀಡಿಯೋಸ್ ನೋಡ್ತೀನಿ, ಬಟ್ ಏನು ಕಮೆಂಟ್ ಮಾಡಬೇಕು ಅಂತ ಗೊತ್ತಾಗಲ್ಲ ಅಂತ. ನಾನು ಎಷ್ಟೊಂದು ವೀಡಿಯೋದಲ್ಲಿ ಏನು ಕಮೆಂಟ್ ಮಾಡಬೇಕಂತ ಆಲ್ರೆಡಿ ಹೇಳಿಬಿಟ್ಟಿರ್ತೀನಿ. ಈ ಥರ ನಿಮ್ಗೆ ಹೇಗೆ ಅನ್ನಿಸ್ತು, ನಿಮ್ಗೆ ಏನು ಇಷ್ಟ ಆಯಿತು ಅಂತೆಲ್ಲ ಹೇಳ್ತಾನೆ ಇರ್ತೀನಿ. ಸೊ ನಿಮ್ಗೆ ಇಷ್ಟ ಏನು ಕಮೆಂಟ್ ಮಾಡಬೇಕು ಅಂತ ಗೊತ್ತಾಗದಿದ್ರೆ ಅಟ್ಲೀಸ್ಟ್ ಒಂದು ಲೈಕ್ ಅಂದರೆ ಒಂದು ಥಮ್ಸ್ ಅಪ್ ಆದರೂ ಕೊಡಿ. ಸೊ ನಂಗೆ ಗೊತ್ತಾಗುತ್ತೆ ನೀವೆಲ್ಲ ವೀಡಿಯೋಸ್ ನೋಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ಕ್ಲಿಪ್ಸ್ ಅದೆಲ್ಲ ನೋಡ್ತಾ ಇದ್ದಾಳೆ. ಇದನ್ನು ನಾನು ಬೇಡ ಅಂತ ಹೇಳ್ತಾ ಇದ್ದೆ. ಹೋಗೋಣ, ಎಲ್ಲಿ ತೋರಿಸು. ಎಷ್ಟಿದು? ನೋ ಮಮ್ಮಿ, ಕಾಸ್ಟ್ಲಿ, ವೆರಿ ಕಾಸ್ಟ್ಲಿ. ಆಲ್ ಆರ್ ಕಾಸ್ಟ್ಲಿ ಮೈ ಹಿಯರ್, ವೆರಿ ಕಾಸ್ಟ್ಲಿ. ಓಕೆ, ವಿಲ್ ಬೈ ಔಟ್ಸೈಡ್, ಐ ಪ್ರಾಮಿಸ್ ಐ ವಿಲ್ ಬೈ. ಓಕೆ, ಈ ಥರ ಕ್ಲಿಪ್ಸ್ ಎಲ್ಲನೂ ಈ ಥರ ಪ್ಲೇಸ್ಗಳಲ್ಲಿ 90% ವರ್ತ್ ಇರೋದಿಲ್ಲ. ಸೊ ಹಾಗಾಗಿ ಬೇಡ ಅಂತ ಹೇಳ್ತದೆ. ಹೊರಗಡೆ ತುಂಬ ಕಮ್ಮಿ ದುಡ್ಡಿಗೆ ಸಿಗುತ್ತೆ. ಸೊ ಅದು ಬೇಡ ಅಂದ ತಕ್ಷಣ ತುಂಬ ಕೋಪ ಮಾಡ್ಕೊಂಡು ನಿಂತ್ಕೊಂಡಿದ್ಲು, ವಾಪಸ್ ಬರ್ತಾನೆ ಇರಲಿಲ್ಲ. ಸೊ ಅಷ್ಟೇ, ಇದೊಂದು ಸ್ಮಾಲ್ ಬ್ಲಾಗ್ ಅಷ್ಟೇ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆನಾ? ಬಾಯ್ ಬಾಯ್, ಟೇಕ್ ಕೇರ್.